ಪ್ರಿಯಾಂಕಾ ಖರ್ಗೆಗೆ ಬೇರೆ ಕೆಲಸ ಇಲ್ಲ. ಈ ತನಗೆ ಕೊಟ್ಟ ಕುದುರೆಯನ್ನು ಏರಿದವ ಏನಂತಾರೆ ಅವ್ರನ್ನ, ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ. ಅವರು ಕೇವಲ ಒಂದು ಮಂತ್ರಿ ಅನ್ನೋದು ಒಂದು ಗೌರವ ಬಿಟ್ಟರೆ ಇನ್ನೇನಿದೆ ಸಮಾಜದಲ್ಲಿ ಅವರಿಗೆ? ಹೋಗಲಿ, ದಲಿತರ ಪರವಾಗಿ ಎಲ್ಲಾದರೂ ಹೋರಾಡಿದಾರ? ದಲಿತತ್ವ ಏನಾದರೂ ಇದೆಯಾ ಅವರಲ್ಲಿ? ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾರೆ ಹೊರತು ಯಾವ ಬದ್ಧತೆ ಇದೆ? ದಲಿತತ್ವ ಅವರ 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 ಕುಟುಂಬದಲ್ಲಿ ದಲಿತತ್ವ ಇದೆಯಾ ಕೇಳಿ ಮೊದಲು. ಇವರು ಹೇಳಿದ್ದೊಂದು ಬಿಟ್ಟರೆ ಅವ್ರ ಮನೆ ತುಂಬ ಇರೋದು ದಲಿತತ್ವನ ಬೇರೆ ಏನು? ಆಮೇಲೆ ನನಗೇನು ಅವ್ರ ಬಗ್ಗೆ ಮಾತಾಡಬೇಕಂತ ಏನಿಲ್ಲ. ಇವರು ತಳಬುಡ ಎಲ್ಲ ನನಗೆ ಗೊತ್ತಿದೆ. ಕೆಣಕಿದ್ರೆ ಕುಣುಕ್ತೀನಿ ಅಂತ ನಾನು ಬಹಳ ಸಾರಿ ಹೇಳಿದ್ದೀನಿ. ಈ ಕೆಣಕೋ ಕೆಲಸ ಅವ್ರು ಮಾಡ್ತಾರೆ. ನಾನು ಬಹಳ ವಿಚಾರಗಳನ್ನು ನುಂಗ್ಕೊಂಡಿದ್ದೇನೆ. ಇದೇ ಮಾಡ್ತಿದ್ರೆ ಮುಂದುವರೆದು ಭಾಳ ಇದಾಗತ್ತೆ. ಅವರಿಗೆ ಎಚ್ಚರಿಕೆ ಕೊಡ್ತೇನೆ. ಇವರು ಅವೊಬ್ಬ ರಾಜಕಾರಣಿಯೇ ಅಲ್ಲ. ಅವರು ಅಪ್ಪನ ನೆರಳಲ್ಲಿ ಅಧಿಕಾರ ಅನುಭವಿಸ್ತಿದ್ದಾರೆ ಹೊರತು. ನೋಡಿ, ನಮ್ಮಪ್ಪ ರಾಜಕಾರಣಿ ಅಲ್ಲ, ಓದು ಬರಹ ಗೊತ್ತಿದ್ದವರಲ್ಲ, ಸಣ್ಣ ಹಳ್ಳಿಯಲ್ಲಿ ಜನ್ಮ ತಾಳಿದವರು ನಾವು. ಇವತ್ತು ಸ್ವಯಾರ್ಜಿತವಾಗಿ ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ. ಇದು ನಂದು ಸ್ವಯಾರ್ಜಿತ ರಾಜಕಾರಣ. ಅವ್ರದ್ದು ಪಿತ್ರಾರ್ಜಿತ ರಾಜಕಾರಣ. ಅವರಪ್ಪನ ಹೆಸರು ಪಕ್ಕದಲ್ಲಿದ್ದರೆ ಇಲ್ಲದೆ ಇದ್ದರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ಗೂ ಯೋಗ್ಯರಲ್ಲ. ಅವರು ಇವತ್ತು ನಾನು ಯಾವ ಮಟ್ಟಕ್ಕೆ ಬಂದಿದ್ದೀನಿ, ಇದು ಅವ್ರಿಗೆ ಹೊಟ್ಟೆ ಉರಿ ಆಗಿರೋದೇನು ಗೊತ್ತಾ? ನಾವು ಇಷ್ಟು ತುಳಿದಿಟ್ಟಿದ್ವಿ ಅವ್ರನ್ನ, ಎಲ್ಲಿ ಅವ್ರಿಗೆ ಜಾಗ ತೋರಿಸ್ಬೇಕಂತ ಮಾಡಿದ್ವಿ. ಎಸ್ಕೇಪ್ ಆಗಿ ಹೋಗಿ ಬಿ ಜೆ ಪಿಯಲ್ಲಿ ಈ ಮಟ್ಟಕ್ಕೆ ಬೆಳೆದುಬಿಟ್ರಲ್ಲ ಅಂತಕ್ಕಂಥ ಪಾಪ ತಾಪ. ನಾನೊಂದು ಮಾತು ಹೇಳ್ತೇನೆ. ಚಾಮರಾಜನಗರದಲ್ಲಿ, ಮೈಸೂರಲ್ಲಿ, ಈಗ ರಾಯಚೂರಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಅವ್ರದ್ದೇ ಕ್ಷೇತ್ರ ಅಲ್ವಾ, ಎಲ್ಲ ಕಡೆ ಅವ್ರ ಫೋಟೋ ಇಟ್ಕೊಂಡು ಮೆಟ್ನಾಗ ಹೊಡಿತಾ ಇದ್ದಾರೆ. ಯಾಕೆ? 39,000 ಕೋಟಿ ದಲಿತರದ್ದು ನುಂಗಿದ್ರು ಒಂದು ಮಾತಾಡಿಲ್ಲ, ಡಿಪೆಂಡ್ ಮಾಡ್ತಾರೆ. ಈ ಕಡೆ ಒಳ ಮೀಸಲಾತಿ ಬಗ್ಗೆ ಒಂದು ದಿವಸ ಮಾತಾಡಿಲ್ಲ. ಈಗ ಅವರ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾರೆ. ನಾನೇನು ಮಾಡಿದೆ? ನಾನು ಬೆಳಗಾವಿ ಅಧಿವೇಶನದಲ್ಲೇ ಹೇಳಿದೆ, ನೋಡಿ, ಒಳ ಮೀಸಲಾತಿ ನೀವು ಮಾಡಿದ್ದೀರಿ, ಸಂತೋಷ, ಮಾಡಬೇಕಾಗಿತ್ತು. ಆದರೆ ನ್ಯೂನ್ಯತೆಗಳು ಬಹಳ ಇದೆ, ಜನರಿಗೆ ಕೆಲವರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸಿ ಅಂತ ಅವತ್ತೇ ನಾನು ಮುಖ್ಯಮಂತ್ರಿಗಳಿಗೆ ನಾನು ಇದರಲ್ಲಿ ಸದನದಲ್ಲಿ ಎಚ್ಚರಿಸಿದೆ. ನಾನು ಹೇಳಿದ್ದು ಆ ಧಾರವಾಡ ಯೂನಿವರ್ಸಿಟಿಯ 39 ಸ್ಥಾನಗಳ ಪೈಕಿ 9 ದಲಿತರಿಗೆ ಹೋಗಿದೆ, ಆದರೆ ಎಲ್ಲವೂ ಕೂಡ ಒಂದು ಎ ಕ್ಯಾಟಗರಿಗೆ ಹೋಗಿದೆ. ಇದು ನ್ಯೂನ್ಯತೆ, ಸರಿ ಮಾಡಿಬಿಡಿ ಅಂತ ಅವತ್ತು ಹೇಳಿದ್ದೆ. ಮಾತಿಲ್ಲ, ಕತೆ ಇಲ್ಲ. ಮುಖ್ಯಮಂತ್ರಿಗಳು ಸುಮ್ಮನೆ ಆಗಿ ಮಹದೇವಪ್ಪನವ್ರಿಗೆ ಹೇಳಿದ್ರು. ಮಹದೇವಪ್ಪ ಅದನ್ನೆಲ್ಲ ಸರಿಪಡಿಸಿ ನಾನು ಮಾಡ್ತೇನೆ ಅಂದರು. ಬಟ್ ಒಂದೂ ಸರಿಪಡಿಸಲಿಲ್ಲ. ಇವತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅದೇ ಆಗಿದೆ, ಬಿ ಡಿ ಎನಲ್ಲಿ ಅದೇ ಆಗಿದೆ, ಎಲ್ಲ ಎ ಕ್ಯಾಟಗರಿ. ನೋಡಿ, ಇದು ಜನಾಂಗಗಳ ಒಳ ಮೀಸಲಾತಿಯಲ್ಲಿ ಬರತಕ್ಕಂಥ ಜನಾಂಗಗಳ ಲೋಪ ಅಲ್ಲ. ಇದು ಈ ಲೋಪ ಸರ್ಕಾರದ ಲೋಪವನ್ನು ಸರಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಇವತ್ತು ನಾನು ಕೇಳ್ಪಟ್ಟೆ, ಅಂಬೇಡ್ಕರ್ ಅವರನ್ನ ಇದು ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ. ಇದು ಯಾವುದರ ಬಗ್ಗೆ ಒಂದರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ಆ ದಲಿತ ರಕ್ತ ಇರಬೇಕು ದೇಹದಲ್ಲಿ, ಅದಿಲ್ಲ ಅವ್ರಿಗೆ. ನಾರಾಯಣ ಸ್ವಾಮಿ ಅವರು ಇಷ್ಟೊತ್ತಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ರಾಜೀನಾಮೆನೇ ಕೊಟ್ಬಿಡ್ಬೇಕು. ಯಾಕೆ ಕೊಡಬೇಕು? ಯಾಕೆ ಕೊಡ್ಬೇಕು ನಾನು? ಇದು ನಿಮ್ಮ ಫ್ಯಾಮಿಲಿ ಜಾಗೀರಲ್ಲ, ಇದು ನಿಮ್ಮ ಕುಟುಂಬದ ಜಾಗೀರಲ್ಲಿ ನಾನಿಲ್ಲ. ನಾನಿರ್ತಕ್ಕಂಥ ಸ್ವತಂತ್ರ. ಅದಕ್ಕೆ ನಾನು ಹೇಳಿದೆ, ನಿಂದು ಪಿತ್ರಾರ್ಜಿತ, ನಂದು ಸ್ವಯಾರ್ಜಿತ. ಜೊತೆಗೆ ನಾನು ಪ್ರೂವ್ ಮಾಡಿಬಿಟ್ಟಿದ್ದೀನಿ ಸಾವರ್ಕರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದಂತ. ನಿಮ್ಮದೇ ವಿಡಿಯೋ ಓಡಾಡ್ತಾ ಇದೆಯಲ್ಲ, ಹೌದು ನಾವು ಕಾಂಗ್ರೆಸ್ಸು, ಅವ್ರು ಬೇರೆ, ನಾವು ಚುನಾವಣೆಗೆ ನಿಂತೀವಿ, ಹೌದು ಸೋಲಿಸಿದ್ವಿ, ಏನೀಗ ಇದೆಲ್ಲ ಮಾತಾಡಿರೋದು ನಿಮ್ಮದೇ ಆಯ್ತಲ್ಲಪ್ಪ. ಮತ್ತೆ ಪ್ರೂವ್ ಹೆಂಗಾಗ್ತದೆ ಅದು?
ಆ ಯೋಗ್ಯತೆ ಇಲ್ಲ. ಆ ಲೆಟ್ರನ್ನ ಓದಿ, ಇಂಗ್ಲೀಷ್ ಲೆಟರ್ ಓದಿ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಯಾಕಂದ್ರೆ ಫೇಲ್ ಗಿರಾಕಲ್ಲ, ಫೇಲ್ ಗಿರಾಕಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಹೋಗ್ಲಿ, ಯಾರ ಹತ್ರ ಅದು ಕೊಟ್ಟು ಓದಿಸ್ರಿ, ಅದನ್ನು ಲೆಟ್ರನ್ನ ಓದ್ಕೊಳ್ಳಿ. ಎಲ್ಲೂ ಕೂಡ ಅವರೇ ನನ್ನನ್ನು ಸೋಲಿಸಿದಂತ ಯಾರು ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೇ ಇಲ್ಲ. ಯಾರೋ ನನ್ನ ಹತ್ರ ಒಬ್ಬರು ಬಂದರು, ಹಿಂಗೆ ಹೇಳಿದ್ರು, ಇಷ್ಟನ್ನೇ ಹೇಳಿರೋದು. ಹೇಳಿದ್ದನ್ನೆಲ್ಲನೂ ಸತ್ಯ ಅಂತ ಅವ್ರು ಹೇಳಿದಾರ? ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಏನು ಅವ್ರದ್ದು ಅಪ್ಪರ್ ಚೇಂಬರ್ ಖಾಲಿ ಅಲ್ವಾ?